ನಾವು ಸ್ಟಾಕ್ಗಳ ಮೇಲೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಮಲ್ಟಿಬ್ಯಾಗರ್ ರಿಟರ್ನನ್ನು ಕೊಡಬೇಕು ಅಂತೇಳಿದರೆ ನಾವು ಒಳ್ಳೆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಎಲ್ಲರೂ ಹೇಳ್ತಾರೆ ಒಳ್ಳೆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಬಟ್ ಈ ಒಳ್ಳೆ ಸ್ಟಾಕ್ಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ನಾವು NSE BSEಯನ್ನು ಚೆಕ್ ಮಾಡಿದಾಗ 4-5 ಸಾವಿರ ಲಿಸ್ಟೆಡ್ ಸ್ಟಾಕ್ಗಳು ಸಿಗುತ್ತೆ. ಈ 4-5 ಸಾವಿರ ಲಿಸ್ಟೆಡ್ ಸ್ಟಾಕ್ಗಳಲ್ಲಿ ಯಾವುದು ಒಳ್ಳೆ ಸ್ಟಾಕ್? ನಾವು ಪ್ರತಿಯೊಂದು ಸ್ಟಾಕ್ಗೆ ಹೋಗಿ ಆ ಸ್ಟಾಕ್ನ ಬ್ಯಾಲೆನ್ಸ್ ಶೀಟ್, ಆ ಸ್ಟಾಕ್ನ ಚಾರ್ಟನ್ನು ಚೆಕ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ತುಂಬ ಕಷ್ಟವಾದ ಕೆಲಸ ಆಗುತ್ತೆ. ಹಾಗಾದರೆ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ಬೇಕಾಗುತ್ತೆ ಈ ಸ್ಟಾಕನ್ನು ಫಿಲ್ಟರ್ ಮಾಡಲಿಕ್ಕೆ. ಸೊ ಈ ವಿಡಿಯೋದಲ್ಲಿ ನಾವು ಇನ್ವೆಸ್ಟ್ಮೆಂಟ್ಗೆ ಯೋಗ್ಯವಾದ ಬೆಟರ್ ರಿಟರ್ನನ್ನು ಕೊಡಬಲ್ಲಂಥ ಸ್ಟಾಕನ್ನು ಯಾವ ರೀತಿ ಫಿಲ್ಟರ್ ಮಾಡಿ ಐಡೆಂಟಿಫೈ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಯಾವುದೋ ಒಂದು ಒಳ್ಳೆ ಸ್ಟಾಕನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು? ಯಾವುದೋ ಒಂದು ಒಳ್ಳೆ ಸ್ಟಾಕ್ ಇತ್ತು ಅಂತೇಳಿ ಅದು ಪಾಸ್ಟಲ್ಲಿ ಒಂದಷ್ಟು ಬೆಟರ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇರಬೇಕಾಗತ್ತೆ. ಯಾವುದೊಂದು ಸ್ಟಾಕ್ ಪಾಸ್ಟಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇಲ್ಲ, ಬೆಟರ್ ಬಿಸ್ನೆಸ್ಸನ್ನು ಮಾಡ್ತಾ ಇಲ್ಲ ಅಂತೇಳಿದ್ರೆ ಅದರ ಸ್ಟಾಕ್ ಪ್ರೈಸ್ ತುಂಬ ಕಡಿಮೆ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮೇ ಬಿ ನೆಕ್ಸ್ಟ್ ಆ ಸ್ಟಾಕ್ಗಳು ಪರ್ಫಾರ್ಮೆನ್ಸ್ ಮಾಡದೇ ಇರ್ಬೋದು. ಯಾಕೆ ಕೇಳ್ತೀವಿ? ಅದರ ಫಾಸ್ಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾವು ಇಲ್ಲೇನು ಮಾಡ್ಬೋದು, ಯಾವುದೋ ಒಂದು ಸ್ಟಾಕನ್ನು ಐಡೆಂಟಿಫೈ ಮಾಡುವಾಗ ಅದರ ಫಾಸ್ಟ್ ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ನೆಕ್ಸ್ಟ್ ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಆಗ ಅದು ನೆಕ್ಸ್ಟ್ ಇಯರ್ಗಳಲ್ಲಿ ಪರ್ಫಾರ್ಮ್ ಮಾಡುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. 100% ಪರ್ಫಾರ್ಮ್ ಮಾಡಲೇಬೇಕು ಅಂತಿಲ್ಲ. ಫಾಸ್ಟಲ್ಲಿ ಬೆಟರಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಸ್ಟಾಕ್ಗಳು ನೆಕ್ಸ್ಟ್ ವರ್ಸ್ಟ್ ಆಗಿ ಪರ್ಫಾರ್ಮ್ ಕೂಡ ಮಾಡ್ಬೋದು. ಬಟ್ ಪ್ರೊಬ್ಯಾಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾವುದೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡುವಂಥ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನೆಕ್ಸ್ಟ್ ಅದು ಬೆಟರ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಿಲ್ಲ, ಅದರ ಪರ್ಫಾರ್ಮೆನ್ಸ್ ಅಗೇನ್ ವರ್ಸ್ಟ್ ಕೂಡ ಆಗ್ಬೋದು. ಒಂದು ಬೆಟರ್ ಟ್ರ್ಯಾಕ್ ರೆಕಾರ್ಡ್ ಇರುವ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಬೆಟರ್ ರಿಟರ್ನ್ ಪಡಿಬೋದು ಹೊರತು ಯಾವುದೊಂದು ಟ್ರ್ಯಾಕ್ ರೆಕಾರ್ಡೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬೆಟರ್ ರಿಟರ್ನ್ ಪಡೆಯುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ನಾವು ಈ ರೀತಿ ಸ್ಟಾಕನ್ನು ಫಿಲ್ಟರ್ ಮಾಡೋದು ಅನ್ನೋದನ್ನು ನೋಡೋಣ. ಈ ರೀತಿ ಸ್ಟಾಕನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಫಿಲ್ಟರ್ ಮಾಡಲಿಕ್ಕೆ ಒಂದು ವೆಬ್ಸೈಟನ್ನು ಯೂಸ್ ಮಾಡೋಣ. ನಾನಿಲ್ಲಿ screener.in ವೆಬ್ಸೈಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಗೂಗಲಲ್ಲಿ screener.in ಅಂತ ಹೊಡೆದ್ರೆ ಈ ವೆಬ್ಸೈಟ್ಗೆ ಬರುತ್ತೆ, ಹೋಮ್ ಪೇಜ್ಗೆ ಬರುತ್ತೆ. ನಾವು ಸ್ಕ್ಯಾನನ್ನು ರನ್ ಮಾಡಬೇಕು ಅಂತೇಳಿ, ಸ್ಟಾಕನ್ನು ಫಿಲ್ಟರ್ ಮಾಡಬೇಕು ಅಂತೇಳಿ ಇಲ್ಲೊಂದು ಫ್ರೀ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಹೋಮ್ ಪೇಜ್ಗೆ ಬಂದಾಗ ಇಲ್ಲಿ ಗೆಟ್ ಫ್ರೀ ಅಕೌಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಹಾಗೆ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಲಾಗಿನ್ ಹಿಯರ್ ಅಂತ ಕೊಡ್ತೀನಿ. ಹಾಗೆ ನಾನು ಲಾಗಿನ್ ಆಗ್ತೀನಿ. ಲಾಗಿನ್ ಆದಾಗ ಈ ರೀತಿ ಒಂದು ಪೇಜ್ಗೆ ನಿಮ್ಮನ್ನು ಕರ್ಕೊಂಡು ಬರುತ್ತೆ. ನೀವು ಇಲ್ಲಿ ಸ್ಕ್ರೀನ್ಸ್ ಅಂತ ಇಲ್ಲಿ 3 ಆಪ್ಷನ್ ಇದೆ, ಫೀಡ್, ಸ್ಕ್ರೀನ್ಸ್ ಹಾಗೆ ಟೂಲ್ಸ್ ಅಂತ. ಇಲ್ಲಿ ಸ್ಕ್ರೀನ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಸ್ಟಮ್ ಫಿಲ್ಟ್ರನ್ನು ಅಥವಾ ಕಸ್ಟಮ್ ಸ್ಕ್ರೀನ್ಸನ್ನು ಕ್ರಿಯೇಟ್ ಮಾಡಲಿಕ್ಕಾಗತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ಸ್ ಅಂತ ಇದೆ. ಆಲ್ರೆಡಿ ನೀವೇನಾದರೂ ಸ್ಕ್ರೀನನ್ನು ಕ್ರಿಯೇಟ್ ಮಾಡಿದರೆ ಇಲ್ಲಿ ಆ ಸ್ಕ್ರೀನ್ ಬಂದಿರುತ್ತೆ. ಅದೇ ರೀತಿ ಆಲ್ರೆಡಿ ಒಂದಷ್ಟು ಕ್ರಿಯೇಟ್ ಆದಂಥ ಫಿಲ್ಟರ್ಗಳು ಇಲ್ಲಿ ಸಿಗುತ್ತೆ. ಈ ಫಿಲ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕೂಡ ಸ್ಟಾಕನ್ನು ಫಿಲ್ಟರ್ ಮಾಡ್ಬೋದು. ಇದು ಆಲ್ರೆಡಿ ಕ್ರಿಯೇಟ್ ಆದಂಥ ಸ್ಕ್ರೀನರ್ಗಳು. ಸೊ ನಾನಿಲ್ಲಿ ನನಗೆ ಬೇಕಾದಂಥ ಪ್ಯಾರಾಮೀಟರ್ನ ಆ್ಯಡ್ ಮಾಡಿಕೊಂಡು ಸ್ಟಾಕ್ಸನ್ನು ಸ್ಕ್ರೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಕ್ರಿಯೇಟ್ ನೀವು ಸ್ಕ್ರೀನ್ ಅಂತ ಕೊಡ್ತೀನಿ. ಸೊ ನೀವು ಇದೇ ವೆಬ್ಸೈಟ್ ಯೂಸ್ ಮಾಡಬೇಕು ಅಂತಿಲ್ಲ. ನಾನು ಇವತ್ತು ಡಿಸ್ಕಸ್ ಮಾಡೋಂಥ ಪ್ಯಾರಾಮೀಟರ್ ಬೇರೆ ಯಾವ ವೆಬ್ಸೈಟಲ್ಲಿ ಕೂಡ ನಿಮಗೆ ಹಾಕ್ಲಿಕ್ಕೆ ಆಗುತ್ತೆ ಅಂತೇಳಿ ಆ ಪ್ಯಾರಾಮೀಟರ್ನ ಹಾಕೊಂಡು ನೀವು ಸ್ಟಾಕನ್ನು ಸ್ಕ್ರೀನ್ ಮಾಡ್ಬೋದು. ಅದೇ ರೀತಿ ನಾನು ಇವತ್ತು ಡಿಸ್ಕಸ್ ಮಾಡುವಂಥ ಪ್ಯಾರಾಮೀಟರ್ ಅಲ್ಟಿಮೇಟ್ ಅಂತಲ್ಲ, ಕೇವಲ ಈ ಸ್ಕ್ಯಾನಲ್ಲಿ ಬರುವಂಥ ಸ್ಟಾಕ್ಗಳೇ ಮಾತ್ರ ನೆಕ್ಸ್ಟ್ ತುಂಬ ಬೆಟರ್ ಪರ್ಫಾರ್ಮ್ ಮಾಡುವ ಸ್ಟಾಕ್ಗಳು ಅಂತಲ್ಲ, ಬೇರೆ ಪ್ಯಾರಾಮೀಟರ್ಗಳು ಇರ್ಬೋದು. ಬಟ್ ನಾನು ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದಷ್ಟು ಪ್ಯಾರಾಮೀಟರ್ನ ಹಾಕೊಂಡು ಫಿಲ್ಟರ್ ಮಾಡ್ತೀನಿ. ಸೊ ಇದರಿಂದ ಒಂದಷ್ಟು ಅನ್ವಾಂಟೆಡ್ ಸ್ಟಾಕ್ಗಳು ಹೊರಗೆ ಹೋಗುತ್ತೆ, ನಮಗೆ ಒಂದಷ್ಟು ಬೇಕಾಗುವಂಥ ಪ್ಯಾರಾಮೀಟರ್ ಇರುವಂಥ ಸ್ಟಾಕ್ಗಳು ಬರುತ್ತೆ. ಸೊ ನಾನು ಇವತ್ತು ಆ್ಯಡ್ ಮಾಡುವಂಥ ಪ್ಯಾರಾಮೀಟರ್ ಮಾತ್ರ ಅಲ್ಲ, ನಿಮಗೆ ನೀವು ಬೇಕಾಗುವಂಥ ಪ್ಯಾರಾಮೀಟರ್ನು ಕೂಡ ನೀವು ಇಲ್ಲಿ ಈ ವೆಬ್ಸೈಟಲ್ಲಿ ಆ್ಯಡ್ ಮಾಡ್ಬೋದು. ಕ್ರಿಯೇಟ್ ನ್ಯೂ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಎ ಸರ್ಚ್ ಕ್ವೇರಿ ಅಂತ ಬರ್ತಾ, ಇಲ್ಲಿ ಕ್ವೇರಿ ಅಂತ ಇಲ್ಲೊಂದು ಕ್ವೇರಿ ಬಾಕ್ಸ್ ಬಂದಿದೆ. ಈ ಕ್ವೇರಿ ಬಾಕ್ಸಲ್ಲಿ ನಮಗೆ ಬೇಕಾದಂಥ ಪ್ಯಾರಾಮೀಟರನ್ನು ನಾವು ಆ್ಯಡ್ ಮಾಡ್ಬೋದು. ನನಗೆ ಫಸ್ಟಿಗೆ ರಿಟರ್ನ್ ಆನ್ ಈಕ್ವಿಟಿ ಬೇಕು. ಸೊ ಏನಪ್ಪ ರಿಟರ್ನ್ ಆನ್ ಈಕ್ವಿಟಿ? ನಾನು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಡೀಟೇಲ್ ಆಗಿ ಈ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ನಿಮಗೆ ಏನಾದರೂ ಈ ಫಂಡಮೆಂಟಲ್ ರೇಷಿಯೋಸ್ಗಳ ಬಗ್ಗೆ ತುಂಬ ಡೀಟೇಲ್ಡ್ ವಿಡಿಯೋ ಬೇಕು ಅಂತೇಳಿದ್ರೆ ಕಮೆಂಟ್ ಮಾಡಿ. ತುಂಬ ಜನ ಈ ರೀತಿ ಎಜುಕೇಷನಲ್ ವೀಡಿಯೋಗಳನ್ನು ಮಾಡಿದರೆ ನೋಡೋದಿಲ್ಲ, ಅದರ ಬಗ್ಗೆ ಇಂಟ್ರೆಸ್ಟನ್ನು ತೋರಿಸೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯ ವೀಡಿಯೋಗಳನ್ನು, ಈ ರೇಷಿಯೋಗಳ ಬಗ್ಗೆ ಅಥವಾ ಫಂಡಮೆಂಟಲ್ ಟಾಪಿಕ್ಗಳ ಬಗ್ಗೆ ವೀಡಿಯೋವನ್ನು ಮಾಡಿಲ್ಲ. ನಿಮಗೇನಾದರೂ ವೀಡಿಯೋ ಬೇಕು ಅಂತೇಳಿದ್ರೆ ಕಮೆಂಟನ್ನು ಮಾಡಿ. ತುಂಬ ಕಮೆಂಟ್ ಬಂತು ಅಂತೇಳಿದ್ರೆ ನಾನು ಆ ಟಾಪಿಕ್ಗಳ ಮೇಲೆ ಕೂಡ ವೀಡಿಯೋವನ್ನು ಮಾಡ್ತೀನಿ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ ಅಂತ ಹೇಳಿದ್ರೆ, ಈಕ್ವಿಟಿ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ನ ಕ್ಯಾಪಿಟಲ್ ಆಗುತ್ತೆ, ಶೇರ್ ಹೋಲ್ಡರ್ನ ಅಮೌಂಟ್ ಆಗುತ್ತೆ. ಈ ಶೇರ್ ಹೋಲ್ಡರ್ನ ಅಮೌಂಟ್ ಮೇಲೆ ಕಂಪ್ನಿ ಯಾವ ರೀತಿ ಎಫಿಷಿಯೆಂಟ್ ಆಗಿ ರಿಟರ್ನನ್ನು ಜನರೇಟ್ ಮಾಡ್ತಾ ಇದೆ ಅನ್ನೋದನ್ನು ಇದು ತಿಳಿಸುತ್ತೆ. ಸೊ ರಿಟರ್ನ್ ಆನ್ ಈಕ್ವಿಟಿಯನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ನೆಟ್ ಇನ್ಕಮ್ ಡಿವೈಡೆಡ್ ಬೈ ಈಕ್ವಿಟಿಯನ್ನು ಮಾಡಿದಾಗ ನಮಗೆ ರಿಟರ್ನ್ ಆನ್ ಈಕ್ವಿಟಿ ಸಿಗುತ್ತೆ. ಸೊ ನನಗೆ ಅವರೇಜ್ ರಿಟರ್ನ್ ಆನ್ ಈಕ್ವಿಟಿ ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅವರೇಜ್ ಹಾಕ್ತೀನಿ. ಖಾಲಿ 1 ವರ್ಷದಲ್ಲ, ನನಗೆ ಒಂದಷ್ಟು ಸ್ಟಾಕ್ನ ಪಾಸ್ಟ್ ಪರ್ಫಾರ್ಮೆನ್ಸ್
ಪರ್ಫಾರ್ಮೆನ್ಸ್ ಬೇಕು, ಅದಕ್ಕೋಸ್ಕರ ನಾನು ಅವರೇಜ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಅವರೇಜ್ ಅಂತ ಟೈಪ್ ಮಾಡಿದಾಗ AV ಅಂತ ನಾನು ಟೈಪ್ ಮಾಡ್ತೀನಿ. ಇಲ್ಲಿ ಸಜೆಷನ್ಸ್ ಬರ್ತಾ ಹೋಗುತ್ತೆ. ನಮಗೆ ಬೇಕಿರುವಂಥ ಸಜೆಷನ್ಸನ್ನು ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ನನಗೆ ಬೇಕಿರುವಂಥ ಸಜೆಷನ್ ಇಲ್ಲಿ ಫಸ್ಟಿಗೆ ಬಂತು, ಅವರೇಜ್ ರಿಟರ್ನ್ ಆನ್ 5 years ಅಂತ ಬಂತು. ಸೊ ನನಗೆ ಲಾಸ್ಟ್ 5 yearನ ಅವರೇಜ್ ರಿಟರ್ನ್ ಆನ್ ಈಕ್ವಿಟಿ ಬೇಕು. ಸೊ ಕೇವಲ 1 ವರ್ಷದಲ್ಲ, ಲಾಸ್ಟ್ 5 years ಇದು ಬೇಕು. ಸೊ ಅವರೇಜ್ ರಿಟರ್ನ್ ಆನ್ ಈಕ್ವಿಟಿ 5 years ಅಂತ ಬೇಕು. ನಾನಿಲ್ಲಿ ಗ್ರೇಟರ್ ದ್ಯಾನ್ ಕೊಡ್ತೀನಿ. ಅದೇ ರೀತಿ ಒಂದು ನಂಬರನ್ನು ಕೊಡಬೇಕು. ಇಲ್ಲಿ ವ್ಯಾಲ್ಯೂ ಇನ್ ಪರ್ಸೆಂಟೇಜ್ ಅಂತ ಬಂದಿದೆ ನೋಡಿ. ಸೊ ವೆಯ್ಟೇಜ್ ಅವರೇಜ್ ಆಫ್ ರಿಟರ್ನ್ ಆನ್ ಈಕ್ವಿಟಿ ಓವರ್ ದಿ ಲಾಸ್ಟ್ 5 year ವ್ಯಾಲ್ಯೂ ಇನ್ ಪರ್ಸೆಂಟೇಜ್. ಯಾವುದೇ ಒಂದು ಸ್ಟ್ಯಾಂಡರ್ಡ್ ನಂಬರ್ ಅಂತ ಇಲ್ಲ. ಈ ನಂಬರನ್ನು ಕೊಟ್ಟರೆ ಇದು ಸ್ಟ್ಯಾಂಡರ್ಡ್ ನಂಬರ್, ಇದು ಬೆಟರ್ ಅಂತಿಲ್ಲ. 15 to 20% ತಗೊಳ್ಬೋದು. ನಾನಿಲ್ಲಿ 15% ಅವರೇಜ್ ರಿಟರ್ನ್ ಆನ್ ಈಕ್ವಿಟಿ ಅಂತ ತಗೊಳ್ತೀನಿ. 15 ಹಾಕ್ತೀನಿ, ಪರ್ಸೆಂಟೇಜ್ ಹಾಕ್ತೀನಿ. ಸೊ ಇದು ಒಂದು ಕ್ವೇರಿ ಆಯಿತು. ಸೊ ಇಷ್ಟೇ ಅಲ್ಲ, ನನಗೆ ಇನ್ನೂ ಬೇರೆ ಬೇರೆ ಕ್ವೇರಿಗೆ ಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ಪೇಸ್ ಆ್ಯಡ್ ಮಾಡ್ತೀನಿ, ಆ್ಯಂಡ್ ಅಂತ ಟೈಪ್ ಮಾಡ್ತೀನಿ. ಆ್ಯಂಡ್ ಟೈಪ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ ಇದು ನೆಕ್ಸ್ಟ್ ಲೈನ್ಗೆ ಬರುತ್ತೆ. ಈ ನೆಕ್ಸ್ಟ್ ಲೈನಲ್ಲಿ ನಾನು ಬೇರೆ ಕ್ವೇರಿಯನ್ನು ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಬೇಕು ನನಗೆ, ಅವರೇಜ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ನನಗೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೇಕು. ಸೊ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಸಜೆಷನ್ ಬಂದಿದೆ, ಅವರೇಜ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 5 year. ಇದು ಕೂಡ 5 yearಗೆ ಬೇಕು. ಸೊ ಏನಪ್ಪ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್? ಸೊ ಈ ಕಂಪೆನಿ ಕ್ಯಾಪಿಟಲನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಮೇಲೆ ಎಷ್ಟು ಎಫಿಷಿಯೆಂಟಾಗಿ ರಿಟರ್ನನ್ನು ಪಡಿತಾ ಇದೆ, ತಾನು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಕ್ಯಾಪಿಟಲ್ ಮೇಲೆ ಎಷ್ಟು ಬೆಟರಾಗಿ ರಿಟರ್ನನ್ನು ಪಡಿತಾ ಇದೆ ಅನ್ನೋದನ್ನಿದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಜೆಸ್ಟ್ ಮಾಡುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಫಾರ್ಮುಲಾ ಏನು, ಅಬಿಟ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದು ಕೂಡ ಅಷ್ಟೇ, ನಾನಿಲ್ಲಿ ಗ್ರೇಟರ್ ದ್ಯಾನ್ ಕೊಡ್ತೀನಿ, 15% ಕೊಡ್ತೀನಿ. ಸೊ ಇದು ಕೂಡ ಅಷ್ಟೇ, ನೀವು ಚೇಂಜಸ್ ಮಾಡಿಕೊಂಡು ನೆಕ್ಸ್ಟ್ ಕ್ವೇರಿಯನ್ನು ರನ್ ಮಾಡ್ಬೋದು. ಸೊ ಇದೇ ಪರ್ಫೆಕ್ಟ್, ಇದೇ ಮೆಥಡ್ ಪರ್ಫೆಕ್ಟ್, ಇಷ್ಟೇ ಪರ್ಫೆಕ್ಟ್, ಇದೇ ಸ್ಟ್ಯಾಂಡರ್ಡ್ ಅಂತ ಅಲ್ಲ. ನಿಮಗೆ ಬೇಕಾದ ಹಾಗೆ ನೀವು ಒಂದಷ್ಟು ಚೇಂಜಸನ್ನು ಮಾಡ್ಕೊಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಆಗಿ ನಾನು ಇಲ್ಲಿ 15% ಕೊಟ್ಟೆ. ನೆಕ್ಸ್ಟ್ ನಾನು ಆ್ಯಂಡನ್ನು ಕೊಡ್ತೀನಿ. ಇನ್ನೊಂದು ಕ್ವೇರಿ ಬೇಕು, ನೆಕ್ಸ್ಟ್ ಲೈನ್ಗೆ ಬಂತು. ನೆಕ್ಸ್ಟ್ ನನಗೆ ಸೇಲ್ಸ್ ಗ್ರೋತ್ ಬೇಕು. ಸೊ ಯಾವುದೊಂದು ಕಂಪ್ನಿ ಇಯರ್ ಬೈ ಇಯರ್ ಚೆನ್ನಾಗಿ ಸೇಲ್ಸನ್ನು ಮಾಡ್ತಾಯಿದ್ರೆ ಮಾತ್ರ ಅದರ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಸೇಲ್ಸ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಅದು ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಇದೆ. ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗಬೇಕಾಗತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸೇಲ್ಸ್ ಗ್ರೋತ್, ಇಲ್ಲಿ ಸಜೆಷನ್ ಬಂತು ಸೇಲ್ಸ್ ಗ್ರೋತ್ 5 years. ನನಗೆ ಲಾಸ್ಟ್ 5 yearsನ ಸೇಲ್ಸ್ ಗ್ರೋತ್ ಬೇಕು. ಅದಕ್ಕೂ ಕೂಡ ನಾನು ಗ್ರೇಟರ್ ದ್ಯಾನ್ ಸಿಂಬಲನ್ನು ಹಾಕ್ತೀನಿ. ಅಲ್ಲಿ ಕೂಡ ನಾನು 10% ಕೊಡ್ತೀನಿ. ಸೊ ಸೇಲ್ಸ್ ಗ್ರೋತ್ 10% ಅಂತ ಕೊಡ್ತೀನಿ. ಯಾಕೆ ಕೇಳಿದರೆ, ಯಾವುದೊಂದು ಕಂಪ್ನಿ ಚೆನ್ನಾಗಿ ಸೇಲ್ಸನ್ನು ಮಾಡ್ತಾಯಿದೆ, ಇಯರ್ ಬೈ ಇಯರ್ ಅದರ ಸೇಲ್ಸ್ ಗ್ರೋ ಆಗ್ತಾಯಿದೆ ಅಂತ ಹೇಳಿದರೆ ಮಾತ್ರ ಅದು ಪ್ರಾಫಿಟನ್ನು ಮಾಡಲಿಕ್ಕೆ ಅಥವಾ ಅದರ ಚೆನ್ನಾಗಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಸೇಲ್ಸ್ ಗ್ರೋತನ್ನು ಕೊಡ್ತೀನಿ. ಅಗೈನ್ ಆ್ಯಂಡ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಲೈನ್ಗೆ ಬಂತು. ನೆಕ್ಸ್ಟ್ ಇನ್ನೊಂದು ಕ್ವೇರಿ ಬೇಕು ನನಗೆ. ನಾನು ಲೋ ಡೆಟ್ ಕಂಪ್ನಿಗಳ ಮೇಲೆ ಇನ್ವೆಸ್ಟನ್ನು ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ತುಂಬ ಡೆಟ್ ಇರುವ ಕಂಪ್ನಿಗಳು ಬೇಡ. ಅದಕ್ಕೆ ನಾನು ಡೆಟ್ ಟು ಈಕ್ವಿಟಿ ರೇಷಿಯೋ, ಇಲ್ಲಿ ಡೆಟ್ ಟು ಈಕ್ವಿಟಿ ಅಂತ ಬಂತು. ಡೆಟ್ ಟು ಈಕ್ವಿಟಿ ರೇಷಿಯೋವನ್ನು ನಾನು ಇಲ್ಲಿ ಫಿಲ್ಟರ್ ಮಾಡ್ತೀನಿ. ನನಗೆ ತುಂಬ ಕಡಿಮೆ ಡೆಟ್ ಟು ಈಕ್ವಿಟಿ ರೇಷಿಯೋ ಇರುವಂಥ ಕಂಪ್ನಿಗಳು ಬೇಕು. ಡೆಟ್ ಟು ಈಕ್ವಿಟಿ ರೇಷಿಯೋ ಜಾಸ್ತಿ ಇತ್ತು ಅಂತೇಳಿ ಆ ಕಂಪ್ನಿ ಈಕ್ವಿಟಿಗೆ ಕಂಪೇರ್ ಮಾಡಿದಾಗ ತುಂಬ ಜಾಸ್ತಿ ಡೆಟ್ಟನ್ನು ಹೊಂದಿದೆ ಅನ್ನೋದನ್ನು ಅದು ಸಜೆಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಕಮ್ಮಿ ಡೆಟ್ ಟು ಈಕ್ವಿಟಿ ರೇಷಿಯೋ ಇರುವಂಥ ಕಂಪ್ನಿಯನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಲೆಸ್ ದ್ಯಾನ್ 0.5% ಅಂತ ಕೊಡ್ತೀನಿ. ಡೆಟ್ ಟು ಈಕ್ವಿಟಿ ರೇಷಿಯೋ 0.5%, ಲೆಸ್ ದ್ಯಾನ್ 0.5% ಇರುವಂಥ ಕಂಪ್ನಿಗಳನ್ನು ಫೈಂಡ್ ಔಟ್ ಮಾಡ್ತೀನಿ. ಅಗೇನ್ ಈ ಕಾನ್ಸೆಪ್ಟ್ಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿದ್ರೆ ತುಂಬ ಹೊತ್ತು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತೇಳಿದರೆ ಕಮೆಂಟ್ ಮಾಡಿ. ಸೊ ನಾನು ಡೆಟ್ ಟು ಈಕ್ವಿಟಿ ರೇಷಿಯೋ ತುಂಬ ಕಡಿಮೆ ಇರುವಂಥ ಸ್ಟಾಕ್ಗಳನ್ನು ಫೈಂಡ್ ಔಟ್ ಮಾಡ್ತೀನಿ. ಇದಿಷ್ಟು ಕ್ವೇರಿ ಆಯಿತು. ಅಗೇನ್ ಇಷ್ಟೇ ಸಾಲಲ್ಲ, ಇನ್ನೂ ನನಗೆ ಬೇಕು. ಸೊ ಅಗೇನ್ ನಾನು ಆ್ಯಡ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಲೈನ್ಗೆ ಹೋಗ್ತೀನಿ. ಇನ್ನೇನು ಬೇಕು ನನಗೆ, ಎಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಕಡಿಮೆ ಇದೆ ಅಂಥ ಸ್ಟಾಕ್ಗಳು ಬೇಕು. ಎಲ್ಲಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ರಿಟೇಲರ್ಗಳು ತುಂಬ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಮೇ ಬಿ FII, DI ಅಥವಾ ಪ್ರೊಮೋಟರ್ಗಳು ಅಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟನ್ನು ಹೊಂದಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಪಬ್ಲಿಕ್ ಹೋಲ್ಡಿಂಗ್ ತುಂಬ ಎಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ. ಅದಕ್ಕೆ ನಾನು ಏನು ಟೈಪ್ ಮಾಡ್ತೀನಿ, ಪಬ್ಲಿಕ್ ಅಂತ ಟೈಪ್ ಮಾಡ್ತೀನಿ. ಪಬ್ಲಿಕ್ ಹೋಲ್ಡಿಂಗ್ ಅಂತ ಬಂತು. ಲೆಸ್ ದ್ಯಾನ್ ಕೊಡ್ತೀನಿ, ಲೆಸ್ ದ್ಯಾನ್ 20% ಅಂತ ಕೊಡ್ತೀನಿ. ಈ ರೀತಿ ನೀವು FII ಜಾಸ್ತಿ ಹೋಲ್ಡಿಂಗ್ ಇರುವ ಕಂಪ್ನಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಆ್ಯಂಡ್ ಟೈಪ್ ಮಾಡಿ.
ನೆಕ್ಸ್ಟ್ ಲೈನಲ್ಲಿ FII ಅಂತ ಹಾಕಿದರೆ FII ಹೋಲ್ಡಿಂಗ್ ಅಂತ ಬಂತು. ಅದಕ್ಕೆ ನೀವು ಗ್ರೇಟರ್ ದ್ಯಾನ್, ಲೆಸರ್ ದ್ಯಾನ್ ಈ ರೀತಿ ಕೊಟ್ಟರೆ ನಿಮಗೆ ಇಲ್ಲಿ ಕ್ವೇರಿ ಬರುತ್ತೆ. ಅದೇ ರೀತಿ DI ಅಂತ ಸರ್ಚ್ ಮಾಡಿದ್ರು ಕೂಡ DI ಹೋಲ್ಡಿಂಗ್ ಇರುವಂಥ ಸ್ಟಾಕ್ಗಳನ್ನು ಕೂಡ ನೀವು ಇಲ್ಲಿ ಫಿಲ್ಟರ್ ಮಾಡ್ಬೋದು. ನಿಮಗೆ ಯಾವ ರೀತಿ ಫಿಲ್ಟರ್ಗಳು ಬೇಕು ಆ ರೀತಿ ಆಲ್ಮೋಸ್ಟ್ ಎಲ್ಲ ಫಿಲ್ಟರ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇರುವಂಥ ಕಂಪ್ನಿಗಳು ಬೇಕು ಅಂತ ಹೇಳಿದ್ರು ಕೂಡ ನೀವು ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅಂತ ನೀವು ಟೈಪ್ ಮಾಡಿದರೆ ಬಂತು ನೋಡಿ, ಪ್ರಮೋಟರ್ ಹೋಲ್ಡಿಂಗ್ ಸಿಕ್ತು. ಇಲ್ಲಿ ನೀವು ಗ್ರೇಟರ್ ದ್ಯಾನ್ 70%, ಗ್ರೇಟರ್ ದ್ಯಾನ್ 60% ಅಂತ ಕೊಟ್ಟರೆ ಪ್ರಮೋಟರ್ ಹೋಲ್ಡಿಂಗ್ ಗ್ರೇಟರ್ ದ್ಯಾನ್ 60% ಇರುವಂಥ ಸ್ಟಾಕ್ಗಳು ಮಾತ್ರ ಇಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಲೆಸ್ ದ್ಯಾನ್ 20% ಇರುವಂಥದ್ದನ್ನು ಸರ್ಚ್ ಮಾಡ್ತೀನಿ. ಇದಿಷ್ಟು ಮೇನು ನನ್ನ ಕ್ವೇರಿ ಆಯಿತು. ನೆಕ್ಸ್ಟ್ ನಾನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಫಿಲ್ಟರನ್ನು ಮಾಡ್ತೀನಿ. ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೀನಿ. ನನ್ನ ಬೇಸಿಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸಲ್ಲಿ ವಿಡಿಯೋವನ್ನು ಮಾಡಿದ್ದೀನಿ. ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿದ್ರೆ ಆ ವಿಡಿಯೋವನ್ನು ನೋಡಿ. ನಾನು ತುಂಬ ಸ್ಮಾಲ್ ಕ್ಯಾಪನ್ನು ನೋಡೋದಿಲ್ಲ, ಅದೇ ರೀತಿ ತುಂಬ ಲಾರ್ಜ್ ಕ್ಯಾಪ್ ಕಂಪ್ನಿಗಳನ್ನು ನೋಡೋದಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿರುವ ಕಂಪ್ನಿಗಳನ್ನು ನೋಡ್ತೀನಿ ಅಂತಿದ್ರೆ ನಾನು ಇಲ್ಲೇನು ಮಾಡ್ಬೋದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಬಂದು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಗ್ರೇಟರ್ ದ್ಯಾನ್ 500 ಅಂತ ಟೈಪ್ ಮಾಡ್ತೀನಿ. 500 ಅಂತ ಹೇಳಿದ್ರೆ ಇಲ್ಲಿ ಕ್ರೋರ್, ಇಲ್ಲಿ ವ್ಯಾಲ್ಯೂ ಇನ್ ಕ್ರೋರ್ ಅಂತ ಬಂದಿದೆ ನೋಡಿ. ನೀವು ಕ್ರೋರ್ ಅಂತ ಟೈಪ್ ಮಾಡಬೇಕು ಅಂತಿಲ್ಲ, 500 ಅಂತ ಟೈಪ್ ಮಾಡಿದರೆ ಸಾಕು. ಅದೇ ರೀತಿ ನನಗೆ ತುಂಬ ಲಾರ್ಜ್ ಕ್ಯಾಪ್ಗಳು ಬೇಕು ಅಂತಿಲ್ಲ ಅಂತ ಇಟ್ಕೊಳ್ಳಿ, ಆ್ಯಂಡ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಲೈನ್ಗೆ ಬಂತು ಅಗೈನ್ ಮಾರ್ಕೆಟ್ ಅಂತ ಟೈಪ್ ಮಾಡ್ತೀನಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂತು ಲೆಸರ್ ದ್ಯಾನ್ 10,000 ಕ್ರೋರ್ ಅಂತ ಕೊಡ್ತೀನಿ. 10,000 ಕ್ರೋರ್ಗಿಂತ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪ್ನಿಗಳು ಬೇಕು ಅಂತ. ನೀವು ಈ ನಂಬರನ್ನು ಚೇಂಜಸ್ ಮಾಡ್ಕೊಳ್ಬೋದು, ಇದೇ ಪರ್ಫೆಕ್ಟ್ ಅಂತಲ್ಲ. ಸೊ ಹೀಗೆ ಮಾಡಿ ನಾನಿಲ್ಲಿ ರನ್ ಕ್ವೇರಿ ಅಂತ ಕೊಡ್ತೀನಿ. ರನ್ ಕ್ವೇರಿ ಅಂತ ಕೊಟ್ಟಾಗ ಇಲ್ಲಿ ಕ್ವೇರಿ ರಿಸಲ್ಟ್ ಅಂತ ಬಂತು, 25 ಸ್ಟಾಕ್ ಬಂತು. ಸೊ ನನ್ನ ಈ ಪ್ಯಾರಾಮೀಟರ್ಗೆ ಅನುಗುಣವಾಗಿ ಅಷ್ಟು ಸ್ಟಾಕ್ಗಳಲ್ಲಿ ಫಿಲ್ಟರ್ ಮಾಡಿ ನನಗೆ 25 ಸ್ಟಾಕ್ ಅನ್ನೋದು ಕೊಡ್ತು. ಸೊ ಈ 25 ಸ್ಟಾಕ್ ಸಿಕ್ಕಿದ ತಕ್ಷಣ ಈ ಸ್ಟಾಕ್ಗಳ ಮೇಲೆ ನೀವು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಲ್ಲ. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ನ ಫಸ್ಟ್ ಸ್ಟೆಪ್, ಅನಾಲಿಸಿಸ್ನ ಫಸ್ಟ್ ಸ್ಟೆಪ್. ಈ ರೀತಿ ಸ್ಟಾಕ್ ಸಿಕ್ಕಿದಾಗ ನೀವು ಈ ಸ್ಟಾಕ್ಗಳನ್ನು ನೆಕ್ಸ್ಟ್ ಅನಲೈಸ್ ಮಾಡಬೇಕಾಗತ್ತೆ. ಇದರ ಚಾರ್ಟನ್ನು ನೋಡಬೇಕಾಗತ್ತೆ, ಇದರ ಬ್ಯಾಲೆನ್ಸ್ ಶೀಟನ್ನು ನೋಡಬೇಕಾಗತ್ತೆ, ಈ ಸೆಕ್ಟ್ರಲ್ಲಿರುವ ಬೇರೆ ಕಂಪ್ನಿಗಳ ಜೊತೆ ಈ ಕಂಪ್ನಿಯನ್ನು ಚೆಕ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡ್ಬೋದು, ಇಲ್ಲಿ ನಿಮಗೆ ಲಿಸ್ಟ್ ಸಿಕ್ತು. ಈ ಲಿಸ್ಟಲ್ಲಿ ಇಲ್ಲಿ ನೀವು ಫಿಲ್ಟರ್ ಮಾಡ್ಕೊಳ್ಬೋದು. ಇಲ್ಲಿ ಸೇಲ್ಸ್ ಗ್ರೋತ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ, ಹೈಯೆಸ್ಟ್ ಲೋವೆಸ್ಟ್ ಮಾಡ್ತೀನಿ. ಈಗ ಹೈಯೆಸ್ಟ್ ಲೋವೆಸ್ಟ್ ಸೇಲ್ಸ್ ಇರುವಂಥ ಕಂಪ್ನಿಗಳಲ್ಲಿ ಬರ್ತಾ ಹೋಗುತ್ತೆ. ನಾನು ಯಾವುದೋ ಒಂದು ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಫಸ್ಟ್ ಕಂಪ್ನಿ ಬಂತು, ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಈ ಕಂಪ್ನಿಯ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೇ ವೆಬ್ಸೈಟಲ್ಲಿ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ, ಕೀ ಪಾಯಿಂಟ್ಸ್. ನೀವು ಇದೇ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು ಅಂತಿಲ್ಲ, ಬೇರೆ ಬೇರೆ ವೆಬ್ಸೈಟಲ್ಲಿ ಕೂಡ ಈ ರೀತಿಯ ಫಿಲ್ಟರ್ನ ಆ್ಯಡ್ ಮಾಡ್ಕೊಳ್ಬೋದು. ಈ ಕೀ ಪಾಯಿಂಟ್ಸನ್ನು ನೀವು ಕೂಡ ಓದ್ಕೊಳ್ಬೋದು. ಇಲ್ಲಿ ಒಂದಷ್ಟು ಕೀ ಪಾಯಿಂಟ್ಗಳು ಬಂದಿದೆ ಕಂಪ್ನಿಯ ಬಗ್ಗೆ. ನೆಕ್ಸ್ಟ್ ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಕಂಪ್ನಿಯ ಕರೆಂಟ್ ಪ್ರೈಸ್ ಎಷ್ಟಿದೆ, ಅದೇ ರೀತಿ ಡಿವಿಡೆಂಟ್ ಈಲ್ಡ್, ಅದೇ ರೀತಿ ROCE ಎಷ್ಟಿದೆ, ಅದೇ ರೀತಿ ಇಲ್ಲಿ ಚಾರ್ಟ್ ಕೂಡ ಬಂದಿದೆ. ನೆಕ್ಸ್ಟ್ ನೀವು ಕಂಪ್ನಿಯ ಚಾರ್ಟನ್ನು ನೋಡ್ಬೋದು, ಯಾವ ರೀತಿ ಕಂಪ್ನಿ ಚಾರ್ಟ್ ಇದೆ ಅಂತ. ಅದೇ ರೀತಿ ಕಂಪ್ನಿಯ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಅದೇ ರೀತಿ ಬೇರೆ ಬೇರೆ ಇದೇ ಸೆಕ್ಟರ್ನ ಬೇರೆ ಬೇರೆ ಕಂಪ್ನಿಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಒಂದು ಕಂಪ್ಯಾರಿಸನನ್ನು ನೀವು ಮಾಡ್ಬೋದು. ಇಲ್ಲಿ PEಯನ್ನು ಕಂಪ್ಯಾರಿಸರ್ ಮಾಡ್ಬೋದು. ಅದೇ ರೀತಿ ಇದರ ಕ್ವಾರ್ಟರ್ಲಿ ರಿಸಲ್ಟ್ ಇದೆ. ನೆಕ್ಸ್ಟ್ ನಾವು ಇಯರ್ಲಿ ರಿಸಲ್ಟ್ಗೆ ಬರೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಬೈ ಇಯರ್ ಏನಾಗ್ತಾ ಇದೆ ಅಂತ ನಾವು ನೋಡೋದಾದರೆ ಇಯರ್ ಬೈ ಇಯರ್ ಇಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದು ಗುಡ್ ಸೈನ್ ಆಗುತ್ತೆ. ಅದೇ ರೀತಿ ಪ್ರಾಫಿಟ್ ಕೂಡ ಇಯರ್ ಬೈ ಇಯರ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ರೇಷಿಯೋನ ನೀವು ನೋಡ್ಬೋದು, ಕಂಪೌಂಡೆಡ್ ಸೇಲ್ಸ್ ಗ್ರೋತ್, ಪ್ರಾಫಿಟ್ ಗ್ರೋತ್, ಅದೇ ರೀತಿ ಸ್ಟಾಕ್ ಪ್ರೈಸ್ನ CAGR ಅನ್ನು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ನೋಡ್ಬೋದು, ನೀವು ಬಾರೋಯಿಂಗ್ಸನ್ನು ನೋಡ್ಬೋದು, ತುಂಬ ಕಡಿಮೆ ಬಾರೋಯಿಂಗ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ನೀವು ಡೌನ್ ಬಂದಾಗ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗನ್ನು ನೋಡ್ಬೋದು. ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ 82% ಇದೆ. ಪಬ್ಲಿಕ್ ಹೋಲ್ಡಿಂಗ್ ತುಂಬ ಕಡಿಮೆ ಇದೆ. ಅದೇ ರೀತಿ DI ಹೋಲ್ಡಿಂಗ್ ಕೂಡ ಈ ರೀತಿ ಇದೆ. ಈ ರೀತಿ ಸಿಕ್ಕಿದಾಗ ನೀವು ಒಂದಷ್ಟು ಅದನ್ನು ಅನಲೈಸ್ ಮಾಡ್ಬೋದು. ಅನಲೈಸ್ ಮಾಡಿ ನೆಕ್ಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತೊಗೊಳ್ಬೇಕಾಗತ್ತೆ. ಬ್ಲೈಂಡಾಗಿ ಯಾವುದೊಂದು ಪೆನಿ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಈ ರೀತಿ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಿರೋ ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನೀವು ಅಲ್ಲಿ ಬೆಟರ್ ರಿಟರ್ನನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ, ಲಾಭವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಲಾಜಿಕ್ ಇಲ್ಲದೆ, ಯಾವುದೇ ಟ್ರ್ಯಾಕ್ ರೆಕಾರ್ಡ್ ಇಲ್ಲದ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಈ ರೀತಿ ಒಂದು ಪ್ರಾಪರಾದ ಅನಾಲಿಸಿಸನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ರೀತಿ ಪ್ರಾಪರಾದ ಅನಾಲಿಸಿಸನ್ನು ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಬೆಟರ್ ರಿಸಲ್ಟನ್ನು ಕೊಡುತ್ತೆ. ಈ ರೀತಿ ಸ್ಕ್ಯಾನರನ್ನು ಯೂಸ್ ಮಾಡ್ಕೊಂಡು ನೀವು ಸ್ಟಾಕನ್ನು ಫಿಲ್ಟರ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.